ಈ ಅಡಿಕೆ ಮರದಲ್ಲಿ ಬರೋಕ್ಕಿಂತಲೂ ಆದಾಯ ಇದ್ರಲ್ಲಿ ಜಾಸ್ತಿ ಬರುತ್ತೆ ಸರ್. ಇವಾಗ ಇದು ಯಾಕೆ ಮಾಡ್ಕೋಬಾರ್ದು ನಾವು? ಜೀರೋ ಮೇಂಟೆನೆನ್ಸ್ ಸರ್. ಇದಕ್ಕೆ ಗೊಬ್ಬರ, ಕೆಮಿಕಲ್ ಗೊಬ್ಬರ ಹಾಕಂಗಿಲ್ಲ, ಔಷಧಿ ಸ್ಪ್ರೇ ಮಾಡಂಗಿಲ್ಲ. ಮನೆ ಗೊಬ್ಬರ ಹಾಕೊಂಡ್ರೆ ಮಾಮೂಲಿ ನಾವ್ ಏನ್ ಅಡಿಕೆ ಗಿಡಕ್ಕೆ ನೀರು ಕೊಡ್ತೀವೋ ಅದೇ ನೀರು ಸರ್. 1 ಎಕರೆ ಜಮೀನ್ ಐತೆ ಸರ್. 550 ಗಿಡ ಅಡಿಕೆ ಗಿಡ ನೆಟ್ಟಿದ್ದೀನಿ ನಾನು. 550 ಅಡಿಕೆ ಗಿಡದಲ್ಲಿ 500 ಗಿಡ ವೆನಿಲಾ ಗಿಡ ನೆಟ್ಟಿದ್ದೀನಿ ಸರ್. 50 ಗಿಡಕ್ಕೆ ನೆಟ್ಟಿಲ್ಲ. ಈಗ ನಂದು 2ನೇ ವರ್ಷದ್ದು ವೆನಿಲಾ ಗಿಡ ಸರ್. ಇದು ಒಂದ್ರಲ್ಲಿ 3/4 kg ಇದೆ, ಒಂದ್ರಲ್ಲಿ ಅರ್ಧ kg ಇದೆ, ಒಂದ್ರಲ್ಲಿ 1.5 kg ಇದೆ, 1 kg ಇಷ್ಟು ಹಿಂಗೆಲ್ಲ ನನ್ಗೆ ಈಲ್ಡ್ ಐತೆ ಸರ್. ಮಿನಿಮಮ್ ಒಂದ 3/4 kg 1 kg ನಾರು ಒಂದು ಗಿಡಕ್ಕೆ ನನ್ಗೆ ಕಂಪಲ್ಸರಿ ಬಂದೇ ಬರುತ್ತೆ ಸರ್. ಈ ವರ್ಷ 2ನೇ ವರ್ಷದ್ದು ನಂದು ವೆನಿಲಾ ಗಿಡ 1 kg. ಇವಾಗ ನಂದು ವೆನಿಲಾಕಾಯಿ 700 ರೂಪಾಯಿ ರೇಟು ಪ್ರೆಸೆಂಟ್ಲಿ ಹೋಯ್ತಾ ಇದೆ ಸರ್. 700 ರೂಪಾಯಿ ಹೋದ್ರಾಗ 500 ಗಿಡ ನಂದು ವೆನಿಲಾ ಗಿಡ ಐತೆ. 500 kg ಕಾಯಿ ಆಯ್ತದೆ ಸರ್. 3.5 ಲಕ್ಷ ದುಡ್ಡು ಆಯ್ತದೆ. ಮಿನಿಮಮ್ ನಾನು ಇದಕ್ಕೆ 50,000 ಖರ್ಚು ಮಾಡಿಲ್ಲ ಸರ್. ನೀನು ಇದಕ್ಕೆ ಕೆಮಿಕಲ್ಸ್ ಗೊಬ್ಬರ ಹಾಕಿಲ್ಲ, ಆಳಂ ಕೂಲಿ ಇಲ್ಲ, ಉಳದಿಲ್ಲ, ಉಳ್ಮೆ ಇಲ್ಲ, ಯಾವುದು ಅಂದ್ರೆ ನನ್ನ ತೋಟದಲ್ಲಿ ಏನು ಖರ್ಚೇ ಇಲ್ಲ. ಈಗ ನೀವೇ ನೋಡ್ತಾ ಇದ್ದೀರಾ, ನನ್ನ ತೋಟದಲ್ಲಿ ಖರ್ಚು ಮಾಡಿಲ್ಲ. ಯಾವ್ದು ಖರ್ಚು ಮಾಡಿದನು? ಸಾವಯವ ಗೊಬ್ಬರಕ್ಕೆ ಒಂದು 10, 15, 20 ರೂಪಾಯಿ, ಬೆಲ್ಲ, ಈ ಸಣ್ಣ ಸಣ್ಣ ಸಾಮಗ್ರಿಗಳಿಗೆ ನಾನು ಒಂದು 20,000 ರೂಪಾಯಿ, 25,000 ರೂಪಾಯಿ ಖರ್ಚಾಗೈತೆ ಸರ್. ಈಗ ಮಿನಿಮಮ್ 3-3.5 ಲಕ್ಷ ರೂಪಾಯಿ ದುಡ್ಡು ಆಯ್ತದೆ ನಂದು ವೆನಿಲಾ ಗಿಡದಲ್ಲಿ. ಬ್ಯಾಡಿ ಅದ್ರಲ್ಲಿ 1 ಲಕ್ಷನ ತೆಗೆದು ಹಾಕಿದ್ರೆ 2.5 ಲಕ್ಷ ದುಡ್ಡು ಹಾಕೊಳ್ಳಿ ಈ ವರ್ಷಕ್ಕೆ. ನೆಕ್ಸ್ಟ್ ವರ್ಷಕ್ಕೆ 1 ಪಟ್ಟು ಜಾಸ್ತಿ ಆಗುತ್ತೆ ಸರ್ ಇದರಲ್ಲಿ. ಇವಾಗ 1 kg ಬರೋದು ನೆಕ್ಸ್ಟ್ ವರ್ಷ 1.5 kg ಬರುತ್ತೆ. ಈ ಬಳ್ಳಿಲಿ 1.5 kg ಬರೋದು 2 kg ಬರುತ್ತೆ. ಅವಾಗ ಮಿನಿಮಮ್ 1.5 kg ಹಾಕೊಂಡು 1.5 kg ಹಾಕೊಂಡ್ರು 1,000 ರೂಪಾಯಿ ರೇಟ್ ಬರುತ್ತೆ ಒಂದು ಗಿಡಕ್ಕೆ. ನನ್ಗೆ ಆಗ 1.5 kg ಕಾಯಿಗೆ 1,000 ರೂಪಾಯಿ ದುಡ್ಡು ಸಿಗುತ್ತೆ ಸರ್. 5 ಲಕ್ಷ 500 ಗಿಡಕ್ಕೆ 5 ಲಕ್ಷ ದುಡ್ಡು ಆಗುತ್ತೆ. ಬೇಡ 500 ರೂಪಾಯಿ ನಂಗೆ ಹೋದ್ರು ಒಂದು 3 ಲಕ್ಷ ದುಡ್ಡು ಆಗಲ್ವ ಸರ್ ಇದರಲ್ಲಿ. ನಾನು ಅಡಿಕೆ ಗಿಡದಲ್ಲಿ ಅಷ್ಟು ಬರ್ತಾನೆ ಇಲ್ಲ. ಇದು ಎಷ್ಟೇ ನಳ್ಳಿರ್ಲಿ ಸರ್ ಇದರಲ್ಲಿ ಬಂದೇ ಬರುತ್ತೆ. ಇದು ನಳ್ಳಲ್ಲೇ ಚೆನ್ನಾಗಿ ಬರೋದು ಇದು ವೆನಿಲಾ ಗಿಡ. ಅಂತ ನಳ್ಳಲ್ಲಿ ಬೆಳೆಯಂತ ಪದಾರ್ಥಗಳ ಬೆಳಿಬೇಕು ರೈತರುಗಳು ಸರ್. ಇದು 2 ವರ್ಷದ್ದು ಬಳ್ಳಿ ನಮ್ದು. ಇದು ಒಂದೊಂದು ಗಿಣ್ಣಿಗೂ ಈ ತರ ಗೊಂಚಲು ತರ ಕಾಯಿ ಬಿಡುತ್ತೆ ಸರ್. ಹೂ ಬರುತ್ತೆ. ಪಾಲಿನೇಷನ್ ಮಾಡಬೇಕು. ಪಾಲಿನೇಷನ್ ಮಾಡಿದ್ಮೇಲೆ ಒಂದು 10ರಿಂದ 12 ಕಾಯಿ ನಿಲ್ಸ್ಕೊಂಡ್ರೆ ಫಸ್ಟ್ ಗ್ರೇಡ್ ಬರುತ್ತೆ ಸರ್. ಇದು ಈ ಕಾಯಿ ಫಸ್ಟ್ ಗ್ರೇಡ್ ಬಿಡುತ್ತೆ. ಈ ತರ ತುಂಡ ಆದ್ರೆ ಇದು ಬಿ ಗ್ರೇಡ್ ಬರುತ್ತೆ. ಇದಕ್ಕೊಂದು ಸ್ವಲ್ಪ ಇದು ಕಮ್ಮಿ, ರೈಟ್ ಕಮ್ಮಿ ಸರ್. ಇದು ಈ ಕಾಯಿ ಇದೆಯಲ್ಲ, ಈ ಕಾಯಿ ತರ ಬಂದ್ಬಿಟ್ರೆ ಫಸ್ಟ್ ಕ್ವಾಲಿಟಿ. ಇದು 700 ರೂಪಾಯಿ kg ಹೋಗ್ತು ಸರ್ ನಂದು ಈ ಸಲ. ಇದು ಮಿನಿಮಮ್ ಅಂದ್ರೆ ಸರ್ 1 kg ಕಾಯಿ ಬರುತ್ತೆ ನೋಡಿ ಸರ್. ನೀವೇನೆ ಸುತ್ತ ಇದೆ. ಇದು ಮುಂದೆ ಸತಿಗೆ ಹಬ್ಬುತ್ತೆ ಸರ್. ಬೆಳೆ ಹಬ್ಬಿದ್ಮೇಲೆ ಅದು ಬಗ್ಗಿಸ್ಕೊಂಡು ನಾವು ಈ ತರ ಕಟ್ಕೊಂಡ್ರೆ ಪಾಲಿನೇಷನ್ ಮಾಡಕ್ ನಮ್ಗೆ ಈಜಿ ಆಗುತ್ತೆ ಸರ್. ಇದು ಎಷ್ಟು ಅಂಬು ಬೆಳೀತದೋ ಅಷ್ಟು ಡಬಲ್ ಆಗುತ್ತೆ ನಮ್ಗೆ. ಅಡಿಕೆ ತೋಟನೇ ಆಗ್ಬೇಕು ಸರ್ ಇದಕ್ಕೆ. ಆಮೇಲೆ ವಾತಾವರಣ ಕೂಲ್ಡ್ ಇರಬೇಕು. ನಾನೇ ಧೈರ್ಯ ಮಾಡಿ ನಾನು ಇದು ಬೆಳಿಲೇಬೇಕು ಅಂತ ಚಾಲೆಂಜ್ ಮಾಡ್ಕೊಂಡು ನಾನು ತಂದು ನಟ್ಟಿದ್ದು ಸರ್. ನಮ್ಮೂರವ್ರು ತಂದಾಗ ಇದೆ ಎಲ್ಲ ಕಳ್ಳಿ ಗಿಡ ತಂದು ನಿಡ್ತಾವನಿಲ್ಲ, ಯಾವ್ದಕ್ಕೋ ಕೆಮಿಲ್ದನೆಯ ಅಡಿಕೆ ಗಿಡ ನೆಟ್ಕೊಂಡು ಹೆಂಗೋ ವ್ಯವಸಾಯ ಮಾಡ್ಕೊಂಡು ಉತ್ಕೊಂಡು ನೀರು ಬಿಟ್ಕೊಂಡು ಇರ್ನಾರ್ದನೆಯ ಕಳ್ಳಿ ಗಿಡ ತಂದು ನಡ್ತಾವನಿದೆ ಅಂತದ್ ಚಾಕ್ಲೇಟ್ ಗಿಡ ಅಂತ ಇದು ಅಂತ ಎಲ್ಲ ಆಡ್ಕೊಳ್ಳೋರು ಸರ್ ನನ್ನ. ಇವಾಗ ಅವರೇ ಬಂದು ಕೇಳ್ತಾರೆ, ಇದು ಏನೇನಕ್ಕೆ ಹೋಗುತ್ತೆ, ಹೆಂಗ್ ಮಾಡ್ತೀಯ ನೀನು, ಕ್ಯಾರ್ಪೇಟೆ ಆಗ್ಲಿ ಮಂಡ್ಯ ಆಗ್ಲಿ ಎಲ್ಲೂ ನೋಡಿಲ್ವಲ್ಲ ನಾವು, ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀಯ ನೀನು ಅಂತ ಕೇಳ್ತಾರೆ ಸರ್. ಅಂದ್ರೆ ಅದು ಫೇಸ್ ವಾಶ್ಗೆ ಹೋಗುತ್ತಂತೆ, ಮತ್ತೆ ಐಸ್ ಕ್ರೀಮ್ಗೆ ಹೋಗುತ್ತೆ ಸರ್. ಮೇಜರ್ ಆಗಿ ನ್ಯಾಚುರಲ್ ಆಗಿ ಐಸ್ ಕ್ರೀಮು, ಬಟ್ ಮೆಡಿಷನು ಅದಕ್ಕೆ ಅಂತ ಹೋಗ್ತಾ ಇದೆ. ಬಟ್ ಅಷ್ಟು ಜಾಸ್ತಿ ನನಗೂ ಗೊತ್ತಿಲ್ಲ ಸರ್ ಯಾವುದಕ್ಕೂ. ಇದು ಇಷ್ಟು ಮಾತ್ರ ಗೊತ್ತು ನನಗೆ. ದುಡ್ಡು ಇರ್ಲಿಲ್ಲ ನನ್ನ ಹತ್ರ ಈ ತರ್ಬೇಕಾರೆ. ನನ್ನ ಹತ್ರ ಬೇರೆಯವ್ರ ಹತ್ರ, ನಮ್ಮ ಸಂಬಂಧರ ಹತ್ರ ಯಾರೊಬ್ರು ಶುಂಠಿ ಕಿತ್ತಿದ್ರು ನಮ್ಮ ಸಡುಕರು ಅಂತ, ಅವ್ರ ಹತ್ರ ದುಡ್ಡಿತ್ತು. ಹಂಗಾಗಿ ಯೂಟ್ಯೂಬ್ ನೋಡ್ತಾ ನಾನು ಇದು ನಡ್ಲೇಬೇಕು ಅಂತ ಒಂದು ಚಾಲೆಂಜ್ ತಗೊಂಡು, ನಾಳೆ ದಿವಸ ನಮ್ಗೆ ಒಳ್ಳೇದಾಗುತ್ತೆ, ನನಗೆ ಇವತ್ತು ನನ್ನ ಹತ್ರ ದುಡ್ಡಿಲ್ದವ್ರು ಇದು ಬೆಳೆದ್ರೆ ನನಗೆ ಒಳ್ಳೆ ದುಡ್ಡು ಸಿಗುತ್ತೆ ನನಗೆ ಅನ್ನೊಂದು ನಂಬಿಕೆ ಮೇಲೆ ನಾನು ಅವ್ರ ಹತ್ರ ದುಡ್ಡು ಇಸ್ಕೊಂಡು ತರಿಸ್ದೆ ಸರ್. ನಾನು ಇದನ್ನ ಇವಾಗ ನಾನು ಒಳ್ಳೇದಾಗೈತೆ. ಫಸ್ಟ್ ಎಲ್ಲ ನೋಡ್ಕೊಂಡು ಬೇಕಾರೆ 100 ಬಳ್ಳಿ ನಟ್ಕೊಂಡು ಬೆಳ್ಕೊಂಡು ಅದರಲ್ಲಿ ನಾವು ಆಗು ಚೋಗು ಏನು ಒಳ್ಳೇದೋ ಕೆಟ್ಟದ್ದೋ ಅಂತ ನೋಡ್ಕೊಂಡು ಬೇಕಾದ್ರೆ ನಾವು ಜಾಸ್ತಿ ಮಾಡ್ಕೋಬೋದು ಅದನ್ನೇ. ಈ ಈಗ ಇಷ್ಟು ಕಟ್ ಮಾಡ್ಬಿಟ್ಟು ತುದಿನ ಇಲ್ಲಿ ಕಟ್ ಮಾಡ್ಕೊಂಡು ನಡ್ಬೋದು, ಮತ್ತೆ ಇಲ್ಲೇ ಕಡಿಯುತ್ತೆ ಸರ್ ಅದು. ಈಗ ಇಲ್ಲಿಕ್ ನಾವು ಕಟ್ ಮಾಡ್ತೀವಿ ಅಂದ್ರೆ ಇಲ್ಲೇ ಕಟ್ಕೊಳ್ಳುತ್ತೆ. ಅಂಬುನು ಬೇಕಾದ್ರೂ ಸೇಲ್ ಮಾಡ್ಬೋದು ನಾವು. ಈಗ ನಾನ್ ತರಿಸಿದ್ದು 120 ರೂಪಾಯಿ ಒಂದು ಮೀಟರ್ ಬಳ್ಳಿ ಅಂಬು. 2 ಗಿಣ್ ಬೇಕಾದ್ರೂ ನಡ್ಬೋದು. ಅದು 3 ವರ್ಷದ ಮೇಲಾಗುತ್ತೆ ಅದು ಈಲ್ಡ್ ಬರ್ಬೇಕಾರೆ, ಸ್ಟಾರ್ಟ್ ಆಗ್ಬೇಕಾರೆ. ನಮ್ಗೆ ಮೀಟರ್ ಬಳ್ಳಿ ನೆಟ್ರೆ 1 ವರ್ಷಕ್ಕೆ ಈಲ್ಡ್ ಬರುತ್ತೆ. ಇದು ನಡ್ಬೇಕಾರೆ ಸರ್, ಇದು ಮೀಟರ್ ಬಳ್ಳಿ. ಇದು ಲಾಸ್ಟ್ ಅಲ್ಲಿ ಇದೊಂದು ಅರ್ಧ ಎಲೆ ಕೂದ್ಬಿಟ್ಟು ಇದೊಂದು ಗಿಡನ ಹೀಗೆ
ಹಾಗೆ ಮಡಗ್ಬಿಟ್ಟು ಹಿಂಗೆ ಕಟ್ಬಿಟ್ಟು ಹಿಂಗೆ ಕೆಳಗಡೆ ಗಿಡಕ್ಕೆ ಕೆಳಗಡೆ ಭೂಮಿಗೆ ಹಿಂಗೆ ಮಡಗಿದ್ರೆ ಸಾಕು ಸರ್, ಇದು ಬೆಳೆಯುತ್ತೆ. ಇದು 1 ವಾರ ಬೇಕಾದ್ರೂ ನೀರು ಕೊಡದವ್ರು ಇದೇ ಥರ ಇರುತ್ತೆ, ಅಷ್ಟು ರಫ್ ಸರ್ ಇದು ಎಲೆ ಗಿಡ ಸರ್. ಇದು ನಡ್ಬೇಕಾದ್ರೆ ಏನು ಗುಂಡಿ ಏನು ತೋಡ್ಬೇಕಾಗಿಲ್ಲ ಸರ್ ಇದಕ್ಕೆ. ಮೇಲ್ಗಡೆ ಹಾಗೇನೆ ಈಗ ಸಿಂಪಲ್ ಆಗಿ ಇಲ್ಲಿಗೆ ಇಷ್ಟು ಮಡಗ್ಬಿಟ್ಟು ಒಂದು 3 ಇಡಿ 2 ಇಡಿ ಮಣ್ಣಷ್ಟು ಹಾಕ್ಬಿಟ್ಟು ಇಲ್ಲಿ ಕಟ್ಬಿಟ್ರೆ ಸರ್ ಅಷ್ಟೇ ಸಾಕು. ಇದಕ್ಕೆ ಗುಂಡಿ ಏನು ತೋಡ್ಬೇಕಾಗಿಲ್ಲ. ಮೇಲ್ಗಡೆ ಬೇಕಾದ್ರೆ ತಿಪ್ಪೆ ಗೊಬ್ಬರನೋ ಸಾವಯವ ಗೊಬ್ಬರ ಯಾವುದಿದ್ರು ಹಾಕೊಂಡ್ರು ನಡೀತಿದೆ ಸರ್. ಇದು ಗುಂಡಿ ತೋಡೋ ಅಂತ ಅವಶ್ಯಕತೆ ಏನಿಲ್ಲ. ಹಾಗೆ ಸಿಂಪಲ್ ಆಗಿ ಇಲ್ಲಿ ಇಷ್ಟು ಹಿಂಗೆ ಫೋಲ್ಡ್ ಮಾಡ್ಬಿಟ್ಟು ಇಷ್ಟು ಒಂದು ಗಿಣ್ಣಲ್ಲಿ ಇಟ್ಬಿಟ್ಟು ಕಟ್ಬಿಟ್ರೆ ಇಲ್ಲಿಗೆ ಅಷ್ಟೇ ಸಾಕು ಸರ್ ಇದು ಬೆಳೆಯೋಕ್ಕೆ. ಆಮೇಲೆ ಈಳ್ ನೋಡಿ ಸರ್, ನೀವೇನೇ ಯಾವ ಥರ ಈಳ್ದಿದೆ ಅನ್ನೋದು ನೀವೇ ನೋಡಿ. ಈಗ ಇಲ್ಲಿ ಒಂದು ಮಿನಿಮಮ್ ಇದರಲ್ಲಿ 1.5 kg ಬರುತ್ತೆ. ಈ ಸುತ್ತ ಕಾಯಿದೆ 2 ವರ್ಷಕ್ಕೆ ಇಷ್ಟೊಂದು ಈಲ್ಡ್ ಬರ್ತಾ ಇದೆ. ಇನ್ನೊಂದು ವರ್ಷ ಹೋದ್ರೆ ಸರ್ ಅಂಬು ಇನ್ನೂ ಬೆಳೆದ್ರೆ ಮಿನಿಮಮ್ 3 kg 2.5 kg 3 kg ಕಾಯಿ ಬರುತ್ತೆ ಸರ್ ಒಂದ್ರಲ್ಲಿ. ಆಮೇಲೆ ಇಲ್ಲಿ ನಮ್ಮ ಇಂಡಿಯಾದಲ್ಕಿಂತಲೇ ಸರ್ ಹೊರಗಲ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ಇದು. ಅಲ್ಲಿ ಡಿಮ್ಯಾಂಡ್ ಇದೆ ಇದಕ್ಕೆ, ವೆನಿಲಿಕ್ಕೆ. ಹಂಗಾಗಿ ನಮಗೆ ಫುಲ್ ಅನುಕೂಲ ಆಗುತ್ತೆ ಸರ್ ಇದು ಬೆಳೆದ್ರೆ ಅಂತ ನನ್ನ ಆಸೆ ಐತೆ. ಬೆಳಿತಾ ಇದ್ದೀನಿ ಸರ್, ಚೆನ್ನಾಗೂ ಐತೆ. ಹಂಗಾಗಿ ನನಗೂ ಸಿಗುತ್ತೆ, ಬೇರೆ ರೈತರು ಬೆಳಿಲಿ, ಅವ್ರಿಗೂ 4 ಕಾಸು ದುಡ್ಡಾಗ್ಲಿ ಅಂತ ಆಸೆ ಪಡ್ತಾ ಇದ್ದೀನಿ ಸರ್ ನಾನು. ನಮ್ಮ ಸೈಡ್ ಎಲ್ಲ ಕಮ್ಮಿ ಸರ್ ಇದೆಲ್ಲ, ವೆನಿಲೆ ಗಿಡ ಎಲ್ಲ ನಮ್ಮ ಸೈಡ್ ಕಮ್ಮಿ. ಇದೆಲ್ಲ ಶಿವಮೊಗ್ಗ ಮತ್ತೆ ಮಲೆನಾಡು ಸೈಡು ಜಾಸ್ತಿ ಅವಾಗ ಬೆಳಿತಿದ್ರಂತೆ ಸರ್. ಅವಾಗ ಒಂದ್ಸಲ ರೋಗ ಬಂದು ಲಾಸ್ ಆಗಿ ಕೊನೆಗೇನು ಇವಾಗ ಮತ್ತೆ ಬೆಳಿತಾ ಇದ್ದಾರೆ ಸರ್ ಇವಾಗ. ಸರ್ ಇದು ವೆನಿಲಾ ಅದ್ರೊಟ್ಟಿಗೆ ಅದೇ ಹೂವಾಗಿ ಕಾಯಾಗಿ ಇದಾಗಲ್ಲ ಸರ್. ಇದಕ್ಕೆ ಪಾಲಿನೇಷನ್ ಮಾಡಲೇಬೇಕು. ನಮ್ಮ ಬೈ ಹ್ಯಾಂಡು ನಮ್ಮ ಕೈಯಿಂದ ಪಾಲಿನೇಷನ್ ಮಾಡ್ಬೇಕು ಸರ್ ಇದಕ್ಕೆ. ಇದು ಹೂವು ಅರಳಿರೋ ಹೂವು ಇದು ಸರ್. ಇದು ನಾನು ಬೆಳಿಗ್ಗೆಯಲ್ಲೇ ಮಾಡಿಬಿಟ್ಟಿದ್ದೀನಿ ಸರ್ ಪಾಲಿನೇಷನ್. ನೋಡಿ ಇದು ಒಂದು ಗಂಡಾಣು ಅಂತ ಒಂದು ಹೆಣ್ಣಾಣು ಅಂತ ಇರ್ತದೆ ಸರ್ ಇಲ್ಲಿ. ಇದು ಪಾಲಿನೇಷನ್ ಆಗಿರೋದು ಇವತ್ತು. ಇದು ಕೋಡ್ ನಿಂತಿರೋದು, ಪಾಲಿನೇಷನ್ ಆಗಿ ಇದು ಕೋಡ್ ನಿಂತಿರೋದು ಸರ್. ಇದು ಬೆಳಿಗ್ಗೆ ಬರುತ್ತೆ ಸರ್. ಇದು ನಮಗೆ ಇವಾಗ ನಿಮ್ಗೆ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಇದನ್ನೇ ಒಂದು ಹೂ ಹೊಡೆದು ಒಂದು ಗಂಡಾಣು ಒಂದು ಹೆಣ್ಣಾಣು ಅಂತ ಇರ್ತದೆ. ಅದು ಬೆಳಗಿನ ಜಾವ, ಬೆಳಿಗ್ಗೆ ಅಂದರೆ ಒಂದು 6 ಗಂಟೆ 7 ಗಂಟೆ ಮೇಲೆ ಒಂದು 11ರಿಂದ 12 ಗಂಟೆ 12-12:30 ಒಳಗೆ ಪಾಲಿನೇಷನ್ ಮಾಡಿ ಮುಗಿಸ್ಬೇಕು ಸರ್. ಇದು ಹೂ ನಿಲ್ಬೇಕು ಅಂದರೆ ನಮಗೆ ಆ ಥರ ಆಗಿ ನೋಡಿ. ಇಲ್ಲಿ ಒಂದು ಗಂಡಾಣು ಮತ್ತೆ ಒಂದು ಹೆಣ್ಣಾಣು ಅಂತ ಇರ್ತದೆ, ಒಂದು ಪರೆ ಇರ್ತದೆ ಅದರ ಒಳಗಡೆ. ನೋಡಿ ಸರ್, ಹಂಗೆ ವಿಡಿಯೋ ತೋರಿಸಿ ಇದನ್ನ. ಈಗ ಹಂಚಿಕಡ್ಡಿಲಿ ಇದು ಮಾಡಿಕೊಂಡು ಸರ್ ಇನ್ನು ಹೂವು ಈಗ ಹೊಡೆದ್ಬಿಟ್ಟು ನೋಡಿ ಸರ್. ಇದು ಗಂಡಾಣು, ಇದು ಹೆಣ್ಣಾಣು ಸರ್. ಈ ಬಿಳಿ ಪರೆ ಇದೆಯಲ್ಲ ಇಲ್ಲಿ, ಈ ಪರೆನ ಈಗ ಮೇಲಕ್ಕೆತ್ತಿ ಈಗ ಮುಕ್ಬೇಕು ಸರ್. ಅದನ್ನ ಇಷ್ಟು ಮಾಡಿದ್ರೆ ಹೂ ನಿಲ್ಲೋದು ಸರ್. ಇಲ್ಲಾಂದ್ರೆ ಹೂ ನಿಲ್ಲಲ್ಲ. ಈ ತರ ಒಂದೊಂದು ಹೂ ಇದಾಗ್ಬಿಡ್ತವೆ ಸರ್, ನಿಲ್ದೇ ಇರೋ. ಹೂ ಸರಿಯಾಗಿ ಪಾಲಿನೇಷನ್ ಆಗದೆ ಇರೋವು. ಇವು ಕರೆಕ್ಟಾಗಿ ಪಾಲಿನೇಷನ್ ಆಗಿರೋವು ಸರ್. ಇವೆಲ್ಲ ಈ ಹೂ ಬರೋ ಟೈಮಲ್ಲಿ 1.5 ತಿಂಗಳು ನಮಗೆ ಬೆಳಿಗ್ಗೆ ಕೆಲಸ ಇದ್ದೇ ಇರ್ತದೆ ಸರ್. ಇದರಲ್ಲಿ 500 ಗಿಡಕ್ಕೂ ಎಲ್ಲ ಫ್ಲವರಿಂಗ್ ಬಂದೈತೆ ಸರ್ ನಂದು. ಮಿನಿಮಮ್ ಎಲೆ ಫೆಬ್ರವರಿನಿಂದ ಸ್ಟಾರ್ಟ್ ಆಗೈತೆ ನಂದು. ಇನ್ನೊಂದು ವಾರ 10 ದಿವಸ ಕ್ಲೋಸ್ ಆಗುತ್ತೆ ನಂದು ಪಾಲಿನೇಷನ್, ಲಾಸ್ಟ್ ಆಗುತ್ತೆ ಅಲ್ಲಿಗೆ. ಈಗ ಗೊಂಚಲಲ್ಲಿ ಇದೊಂದು ಹೂವು ಅರಳಿತ್ತು, ಇದೊಂದು ಹೂವು ಅರಳಿತ್ತು, 2 ಒಂದು ಇನ್ನು ಜಾಸ್ತಿ ಇದ್ರೆ ಒಂದು ಎಷ್ಟು ಅರಳಿರ್ತವೆ ಈ ಥರ ಅಷ್ಟನ್ನು ಮಾಡ್ಕೊಂಡು ಹೋಗ್ಬೋದು ಸರ್. ಒಂದು 500 ಗಿಡದಲ್ಲಿ ಎಷ್ಟು ಹೂವು, ಒಂದು 10 ಹೂವು ಇರ್ತವೆ ಒಂದೊಂದು ಗಿಡದಲ್ಲಿ ಸರ್. 10-15 ಇರ್ತವೆ. 500 ಗಿಡನೂ ಪಾಲಿನೇಷನ್ ಮಾಡ್ಬೋದು. 1 ಅವರ್ 2 ಗಂಟೆ ಟೈಮಿಗೆ ನಾನು ಮಾಡ್ಬಿಡ್ತೀನಿ ಸರ್ ಪಾಲಿನೇಷನ್. ಮಾಡ್ಬೋದು, ಒಬ್ಬ ಮನುಷ್ಯ ಆರಾಮಾಗಿ ಮಾಡ್ಬೋದು ಸರ್ ಇದನ್ನು. ಸರ್ ಇದು ಒಂದು ವರ್ಷಕ್ಕೆ ಒಂದೇ ಫಸಲು ಸರ್ ಇದು ಬರೋದು. ಫೆಬ್ರವರಿಗೆ ಸ್ಟಾರ್ಟ್ ಆದರೆ ಸರ್ ಇದು ಹೂವು ಪಾಲಿನೇಷನ್ಗೆ. ಇನ್ನು ಏಪ್ರಿಲ್ ಲಾಸ್ಟ್ ಒಳಗೆ ಮುಗಿದೋಗುತ್ತೆ ಸರ್ ಪಾಲಿನೇಷನ್ ಇದ್ರದ್ದು. ನವಂಬರ್ಗೆ ಇದು ಕಾಯಿ ಬರುತ್ತೆ. ನವಂಬರ್ ಗಂಟನೂ ಹಂಗೆ ಬೆಳೀತಾ ಇರ್ತದೆ ಇದು ಕೋಡಿದು. ನವಂಬರಲ್ಲಿ ಕಟಾವು ಬರುತ್ತೆ. ನವಂಬರ್ ಕಟಾವು ಬರೋ ಟೈಮಲ್ಲಿ ಏನಾಗುತ್ತೆ, ಈ ಕೋಡಿದೆಯಲ್ಲ ಇದು ಈ ಕೆಳಭಾಗ ಮಾತ್ರ ಒಂದು ಸ್ವಲ್ಪ ಅಶ್ನು ಕಲರ್ ಆಗುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಇದು ಕಾಯಿ ಫುಲ್ ಬಂದೈತೆ ಅಂತ. ಅಲ್ಲಿ ಗಂಟೆ ಇದೇ ಥರ ಇರ್ತದೆ ಸರ್. ಒಂದು ವರ್ಷಕ್ಕೆ ಒಂದೇ ಫಸಲು ಸರ್ ಇದು ಬರೋದು. ಹಸಿಬಿನ್ ನಾನು ಕೊಡ್ತಾ ಇರೋದು ಇಲ್ಲಿ. ನನಗೆ ಪ್ರೊಸೆಸಿಂಗ್ ಮಾಡೋಕ್ಕೆ ನಮ್ಗೆ ಬರ್ತಾ ಇಲ್ಲ ಇನ್ನೂ. ಇವಾಗ 2 ವರ್ಷ ಆಗೈತೆ. ಈ ವರ್ಷ ಸ್ಟಾರ್ಟ್ ಆಗಿರೋದು ನನ್ಗೆ ಇನ್ನೂ ಪ್ರೊಸೆಸಿಂಗ್ ಜಾಸ್ತಿ ಗೊತ್ತಿಲ್ಲ ಸರ್ ನನಗದು. ಅದೇನೋ ಇಷ್ಟು ಟೆಂಪ್ರೇಚರ್ ಬಿಸಿನೀರಲ್ಲಿ ಅದು ಹೆಜ್ಜಿ ಮತ್ತು ಬಟ್ಟೆಲಿ ಸುತ್ತಿಟ್ಟು ಮತ್ತೆ ನೆರಳಲ್ಲಿ ಒಣಗಿಸಿ ಮತ್ತೆ ಬಿಸಿಲಲ್ಲಿ ಒಣಗಿಸಿ ಅದು ತುಂಬ ಪ್ರೊಸೆಸಿಂಗ್ ಐತೆ ಅಂತೆ. ಅದು ನಾನು ಇನ್ನೂ ಗೊತ್ತಿಲ್ಲ ಸರ್. ಅದಕ್ಕೆ ಮಾಮೂಲಿ ನಮ್ಗಿವಾಗ ಏನಿಲ್ಲ, ಈಗ ಬಂದಿರ್ತದೆ ಇದು ಕಾಯಿ ನವಂಬರ್ಗೆ. ಇಲ್ಲಿಗೆ ಬಂದು ಈ ಹಸಿಬ್ರಿನ್ನೇ ತಗೊಂಡೋಗ್ತಾರೆ ಸರ್. ಕಂಪ್ನಿಯವರು ತಗೊಂಡೋಗ್ತಾರೆ. ನಾನು ತರಿಸಿದ್ನಲ್ಲ ಅವರು ಸುತ್ತ ತಗೊಂಡೋಗ್ತಾ ಇದ್ದಾರೆ ಬಂದು. ಹಂಗಾಗಿ ನಮಗೆ ಈ ಹಸಿಬಿನ್ ಕೊಟ್ಟರೆ 700 ರೂಪಾಯಿ.
ಇನ್ನು ಪ್ರೊಸೆಸಿಂಗ್ ಮಾಡಿರೋದು ರೈಟು ಇನ್ನೂ ಜಾಸ್ತಿ ಇದೆ ಸರ್ ಅದು. ಅದು ಎಷ್ಟು 6 ಕೆಜಿ 7 ಕೆಜಿ ಹಸಿ ಕಾಯಿಗೆ 1 ಕೆಜಿನೇನೋ ಬರುತ್ತಂತದು. ಹಂಗಾಗಿ ಅದು 10 ರಿಂದ 12,000 ರೂಪಾಯಿ ಕೆಜಿ ಐತೆ ಸರ್ ಅದು. ನಮಗೆ ಅವ್ರು ಹೇಳಿದ್ರು, ಯಾರು ನಾನ್ಗೊಳ್ದವರು ನಮ್ಮ ಗಂಜಿಗಪ್ಪರು ಸುಧಾ ಹೇಳಿದ್ರು ಈ ಮಾತನ್ನ. ಪ್ರೊಸೆಸಿಂಗ್ ಮಾಡಿ ಇಟ್ಟವ್ರು ಅವ್ರು ಆಲ್ರೆಡಿ ಸೇಲ್ನು ಮಾಡಿದ್ದಾರೆ. ನೋಡಿ ಸರ್, ನಮಗೆ 2 ವರ್ಷಕ್ಕೆ ಈ ತರ ನಮ್ಮ ತೋಟದಲ್ಲಿ ಈಲ್ಡ್ ಬಂದೈತೆ ಅಂದ್ರೆ ನಂಗೆ ಖುಷಿ ಆಗ್ತಾ ಇಲ್ಲ ಸರ್. ಈ ತರ ನನ್ಗೆ ಬೆಳಿಬೋದ ಅಂತ ನನ್ಗೆ ಆಶ್ಚರ್ಯ ಆಯ್ತೈತೆ. ಎಷ್ಟ್ ಚೆನ್ನಾಗಿ ಬಂದೈತೆ ಸರ್. ನೋಡಿ ಕೋಡಿ ಯಾವ ತರ ಬಂದೈತೆ ಅನ್ನೋದು ಗೊಂಚಲು ಗೊಂಚಲು ತರನೇ ಯಾವ ತರ ಐತೆ ನೋಡಿ ಸರ್. ಈಗ 2 ವರ್ಷದ್ದು ಇನ್ನ 1 ವರ್ಷ ಕಳೆದ್ರೆ ಇದ್ರಲ್ಲೇ ಇನ್ನ ಇಡೀ ನಮ್ಮ ಏನ್ ಬೆಳೆದಿರ್ತದ ಅಂಬು ಅಷ್ಟ್ರಲ್ಲೆಲ್ಲ ಬರುತ್ತೆ ಸರ್ ಅದು. ಸರ್ ಮೇಜರ್ ಆಗಿ ಸಾವಯವದಲ್ಲಿ ಮಾಡ್ಬೇಕು ಸರ್ ಇದನ್ನ. ಸಾವಯವದಲ್ಲಿ ನಾನು ಮಾಡ್ತಾ ಇದ್ದೀನಿ ಸರ್. ನಿಮ್ ಕಣ್ಣಗೆ ನೋಡಿ, ಈಗ ಇಲ್ಲಿ ನಾನು ಕಳೆ ಕಿತ್ತಿದ್ದೀನಿ, ಈಗ ಮಲ್ಚಿಂಗ್ ಮಾಡಿದ್ದೀನಿ ಇಲ್ಲಿ ನಾನು. ಇದೇ ಗೊಬ್ಬರ ಆಗುತ್ತೆ ಸರ್ ನನಗೆ. ಈಗ ಬಿದ್ದಿದ್ದು ಅಡಿಕೆ ಸೋಗೆ ಆಗ್ಲಿ, ನಮ್ದು ತೆಂಗಿನ ಸೋಗೆ ಆಗ್ಲಿ, ಈ ಕಳೆ ಆಗ್ಲಿ ಎಲ್ಲ ಕಿತ್ತಿ ನಾನು ಈ ತರ ಮಲ್ಚಿಂಗ್ ಮಾಡ್ಕೊಂಡು ನಾನು ಇದ್ರನ್ನೇ ಗೊಬ್ಬರ ಮಾಡ್ತೀನಿ ಸರ್. ಜೀವಾಮೃತ ಮಾಡ್ಕೋತಾ ಇದ್ದೀನಿ. ಒಂದು ಗೋಕೃಪಾಮೃತ ಒಂದು ಮಾಡ್ತಾ ಇದ್ದೀನಿ ಸರ್. ಪಿಸಮಿನ್ ಆಸಿಡ್ ಅಂತ ಒಂದು ಮಾಡಿದ್ದೀನಿ ಸರ್. ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಂಗಾಗಿ ನನಗೆ ಅಂಬು ಸೂಪರ್ ಆಗಿ ಬಂದೈತೆ. ಮತ್ತೆ ರೋಗ ಇಲ್ದಂಗೆ ಒಳ್ಳೆ ಗಿಡ ಬಂದೈತೆ ಸರ್ ನನಗೆ. ಸರ್ ನನಗೆ ಇದಕ್ಕೆ ನೀರಿಗೆ ಐಸಲ್ಲ ಸರ್, ನಾನು ನೀರು ತುಂಬಾಕಲ್ಲ. ತುಂಬಾಕಿದ್ರೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ, ಗಿಡ ಹೊಂಟೋಗ್ಬಿಡುತ್ತೆ ಸರ್. ಇದು ನಾನು ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀನಿ. ಈ ತರ ಸ್ಪ್ರಿಂಕ್ಲರ್ ಮಾಡ್ಕೊಂಡು ವಾರಕ್ಕೆ 2 ಟೈಮ್ ನೀರು ಕೊಡ್ತೀನಿ ಸರ್ ನಾನು. ಒಂದು 2 ಅವರ್ ವಾರಕ್ಕೆ 2 ಟೈಮ್ ನೀರು ಕೊಡ್ತೀನಿ. ಬಟ್ ತೆಂಗಿನ ಮರ, ಅಡಿಕೆ ಮರ, ವೆನಿಲಾ, ಕಾಫಿ ಎಲ್ಲಕ್ಕೂ ಆಗುತ್ತೆ ಇವಾಗ ನೀರು. ಒಂದೇ ನೀರು ಇದರಲ್ಲಿ ನೀರು ಎಲ್ಲಕ್ಕೂ ನನಗೆ ಎಲ್ಲ ಜಾಗಕ್ಕೂ ಒಂದೇ ಸಮ ಹೊಡಿತದೆ ಸರ್ ಸ್ಪ್ರಿಂಕ್ಲರಲ್ಲಿ. ಹಂಗಾಗಿ ನನಗೆ ಸಮಸ್ಯೆ ಇಲ್ಲ ಸರ್. ಹಂಗೂ ಶೀತ ಆಗುತ್ತೆ, ಮಳೆ ಅಂತ ಮಳೆಗಾಲ ಏನಾದ್ರು ಜಾಸ್ತಿ ಆಗ್ಬಿಟ್ರೆ ಅಂದ್ರೆ ನಾನು ಬಸ್ಗಾವಲೆ ಮಾಡ್ಕೊಂಡಿದ್ದೀನಿ, ನೀರು ಹೋಗುತ್ತೆ ಸರ್ ಅದರಲ್ಲಿ. ಆ ಮಳೆಗಾಲದಲ್ಲಿ ಜಾಸ್ತಿ ನಾನು ನೀರು ಕೊಡಲ್ಲ ಸರ್. ಸರ್ ನಮ್ಮ ರೈತರುಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸರ್, ನಾನು ಯಾರೇ ರೈತರಾಗಲಿ ಒಂದೇ ಸಲ ದೊಡ್ಡ ಪ್ರಮಾಣದಲ್ಲಿ ಯಾರು ಮಾಡಬೇಡಿ ಸರ್, ಮಾಡಬೇಡಿ. ಬಟ್ ಒಂದು 50 ಗಿಡ 100 ಗಿಡದಷ್ಟು ಮಾಡ್ಕೊಳ್ಳಿ. ಅಕ್ಕಪಕ್ಕ ನಮಗೂ ಬೆಳೆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಸೇಲಿಂಗ್ ಮಾಡೋದೇ ಆಗಲಿ ಮತ್ತೆ ಪ್ರೊಸೆಸಿಂಗ್ ಮಾಡೋದೇ ಆಗಲಿ ಕಲ್ತ್ಕೋಬೋದು. ಹಂಗಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಂದು ಸ್ವಲ್ಪನೇ ಮಾಡ್ಕೊಂಡು ಒಳ್ಳೇದು ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್.